ಇವತ್ತು ಭಾಳ ಈಸಿಯಾಗಿರೋ ಕ್ವಿಕ್ಕಾಗಿ ಜಲ್ದಿ ಮಾಡುವಂಥ ಬೆಂಡಿಕಾಯಿ ಹಾಕಿ ಮಜ್ಜಿಗೆ ಸಾರು ಹೆಂಗಂತ ತೋರ್ಸತ್ತೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ ರೀ. ಈ ಬೆಂಡಿಕಾಯಿ ಮಜ್ಜಿಗೆ ಸಾರನ್ನ ನೀವು ಬಿಸಿ ಜೋಳದ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ ಜೊತೆನೂ ತಿನ್ಬೋದು. ಬರ್ರಿ ಸ್ಟಾರ್ಟ್ ಮಾಡೋಣ. ಒಂದು 8ರಿಂದ 10 ಬೆಂಡಿಕಾಯಿ ನೀರಾಗಿ ಸ್ವಚ್ಛಕ್ಕೆ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿಕೊಂಡು ಎಣ್ಣೆ ಹಾಕಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳತ್ತೇನೆ. ನಮ್ಮ ಉತ್ತರ ಕರ್ನಾಟಕದ ಮಜ್ಜಿಗೆ ಸಾರು ಮತ್ತು ಬೆಂಡಿಕಾಯಿ ಚಟ್ನಿದು ವಿಡಿಯೋ ಮಾಡೀನಿ. ಅದು ವಿಡಿಯೋ ಮಿಸ್ ಮಾಡ್ಕೊಂಡಿದ್ರೆ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಹಾಕಿರ್ತೀನಿ, ಚೆಕ್ ಮಾಡಿರಿ. ಹೊಸ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಈ ಕಡೆ ಸೈಡಿಗೆ ಒಗ್ಗರಣೆಗೆ ಎಣ್ಣೆ ಕಾದ್ಮ್ಯಾಗ ಸಾಸಿವೆ, ಚಟಪಟ ಸಿಡಿದ ಮ್ಯಾಗ ಜೀರಿಗೆ, ಸ್ವಲ್ಪ ಕರಿಬೇವು, ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕೊಳತ್ತೇನೆ. ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಉಳ್ಳಾಗಡ್ಡಿನ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡಬೇಕು. ಆಮೇಲೆ ಹಸಿಮೆಣ್ಸಿಕಾಯಿ ಪೇಸ್ಟ್ 1 ಚಮಚ. ಅದಕ್ಕೇನಿಲ್ಲ, ಹಸಿಮೆಣ್ಸಿಕಾಯಿ, ಜೀರಿಗೆ, ಸ್ವಲ್ಪ ಉಪ್ಪು ಹಾಕಿ ಪೇಸ್ಟ್ ಮಾಡ್ಕೊಂಡಿರುತ್ತೆ. ಸ್ವಲ್ಪ ಅರಿಶಿನ, ಸ್ವಲ್ಪ ಹಿಂಗೆ ಹಾಕಿ ಎಲ್ಲನೂ ಮಿಕ್ಸ್ ಮಾಡಬೇಕು. ಈ ಮಜ್ಜಿಗೆ ಸಾರು ನೀವು ಅನ್ನದ ಜೊತೆ ತಿನ್ನತ್ತಿದ್ರೆ ಸ್ವಲ್ಪ ತಿಳಿ ಮಾಡ್ಕೊರಿ, ಇಲ್ಲ ರೊಟ್ಟಿ, ಚಪಾತಿ, ಮುದ್ದೆಗೆ ಮಾಡತ್ತಿದ್ರೆ ಸ್ವಲ್ಪ ಗಟ್ಟಿ ಮಾಡ್ಕೊರಿ. ನನ್ನ ಚಾನಲ್ ಫಸ್ಟ್ ಟೈಮ್ ನೋಡತ್ತಿದ್ರೆ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ವಿಡಿಯೋ ಇಷ್ಟ ಆಯ್ತಂದ್ರೆ ಲೈಕ್ ಮಾಡಿ. ಯಾರು ಹಸಿ ಖಾರ ಬ್ಯಾಡ್ ಅಂತೀರಿ, ಅವ್ರಿಗೆ ಬರಲ್ಲ ಅನ್ನೋರಿಗೆ ಒಣ ಖಾರದ ಪುಡಿನೂ ಹಾಕೋಬೋದು. ಆಮ್ಯಾಗಿದು ಮಾಡೋಕೆ ಭಾಳ ಈಸಿ ಇರೋದ್ರಿಂದ ಮಧ್ಯಾಹ್ನ ಊಟಕ್ಕೆ, ರಾತ್ರಿ ಊಟಕ್ಕಂತೂ ಮಾಡ್ಬೋದು. ಈಗ ಮಜ್ಜಿಗೆ ಮಾಡ್ಕೊಳ್ಳೋಣ. ಆದಷ್ಟು ಫ್ರೆಶ್ ಮೊಸರು ತೊಗೋರಿ. ಮೊಸರು ತೊಗೊಂಡು ಅದು ಕಡ್ಗೋಲಿ ಇಲ್ಲ ಬೀಟರ್ ಇದ್ದರೆ ಅದರಲ್ಲೇ ಮಜ್ಜಿಗೆ ಮಾಡ್ಕೊರಿ. ಮಜ್ಜಿಗೆ ಮಾಡ್ಕೊಂಡು ಅದನ್ನ ಒಗ್ಗರಣೆಗೆ ಹಾಕೋಬೇಕು. ಆಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋ ಬೆಂಡಿಕಾಯಿ, ಒಂದು 2ರಿಂದ 3 ಚಮಚ ಕಡಲೆ ಹಿಟ್ಟು ನೀರಾಗ ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಅದನ್ನು ಇದಕ್ಕೆ ಹಾಕಿ ಕುದಿಸ್ಬೇಕು. ಇದೇನಪ್ಪ ಮಜ್ಜಿಗೆನ ಕುದಿಸಾತರ ಅಂದ್ಕೋಬೋದು. ಇದು ಹಳೆ ಕಾಲದ ರೆಸಿಪಿ. ಕಡಲೆ ಹಿಟ್ಟು ಬೆಂಡಿಕಾಯ್ದ ಹಾಕಿರ್ತೇವಲ್ಲ, ಕುದಿಸ್ಕೋಬೋದು, ಏನೂ ಒಡೆಯೋದಿಲ್ಲ. ನಿಮ್ಗೆ ಅಷ್ಟು ಹೆದರಿಕೆ ಆತಂದ್ರೆ ಮಜ್ಜಿಗೆಗೆ ಕಡಲೆ ಹಿಟ್ಟು ಹಾಕಿ ಗಟ್ಟಿ ಕುದಿಸ್ಕೊಂಡು ಆಮೇಲೆ ಲಾಸ್ಟಿಗೆ ಬೆಂಡಿಕಾಯಿನ ಹಾಕೋಬೋದು. ಕೈ ಬಿಡ್ಲಾರ್ದಂಗೆ ಕಂಟಿನ್ಯೂಸ್ ಕಲಿಸ್ಕೊತಾ ಇರಬೇಕು, ಇಲ್ಲ ತಳ ಹತ್ತುತ್ತೆ. ಹಂಗಾಗಿ ಕುದ್ದು ಗಟ್ಟಿ ಆಗುತ್ತೆ. ಆರಿದ್ಮ್ಯಾಗ ಮತ್ತೆ ಗಟ್ಟಿ ಆಗುತ್ತೆ. ಹಂಗಾಗಿ ಭಾಳ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ನಿಮ್ಮ ಕನ್ಸಿಸ್ಟೆನ್ಸಿ ಕಲಿಸ್ಕೊತಿದ್ದಾಗ ಗೊತ್ತಾಗುತ್ತೆ. ಸ್ವಲ್ಪ ಗಟ್ಟಿ ಆದ್ಮ್ಯಾಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1-2 ಚಮಚ ಶೇಂಗಾದ ಪುಡಿ ಆಪ್ಷನಲ್, ನೀವು ಬೇಕಂದ್ರೆ ಹಾಕೋಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ಅದನ್ನು ಉಪ್ಪು, ಶೇಂಗಾ ಪುಡಿ ಹಾಕ್ಕೊಂಡು 1-2 ನಿಮಿಷ ಬಿಸಿ ಮಾಡಿ ಗ್ಯಾಸ್ ಆಫ್ ಮಾಡಬೇಕು. ಇದನ್ನು ಜೋಳದ ರೊಟ್ಟಿ, ಅನ್ನ, ಚಪಾತಿ ಗಟ್ಟಿ ಮಾಡ್ಕೊಂಡ್ರೆ ಮುದ್ದೆ ಜೊತೆನೂ ತಿನ್ಬೋದು, ಚಲೋ ಇರುತ್ತೆ. ಈ ಬೇಸಿಗೆ ಒಳಗಂತೂ ಇನ್ನೂ ಚಲೋ ಇರುತ್ತೆ. ನೋಡಿದ್ರಲ್ಲ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಉತ್ತರ ಕರ್ನಾಟಕ ಸ್ಟೈಲ್ನಾಗ ಬೆಂಡಿಕಾಯಿ ಹಾಕಿದ ಮಜ್ಜಿಗೆ ಸಾರು ಹೆಂಗೆ ಮಾಡೋದಂತ ನೀವು ಮನ್ಯಾಗ ಒಂದ್ಸತಿ ಟ್ರೈ ಮಾಡಿರಿ. ಹೆಂಗೆ ಬಂತಂತ ಕಮೆಂಟ್ನಾಗ ಹೇಳ್ರಿ. ವಿಡಿಯೋ ಇಷ್ಟ ಆಯ್ತು ಅಂದ್ಕೋತೇನೆ, ಹಂಗಾರೆ ಲೈಕ್ ಮಾಡಿರಿ, ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.